ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಿ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಈ ವಿಡಿಯೋದಲ್ಲಿ ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ಪೇಪರ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಜನರಲಾಗಿ ಏನು ಮಾಡ್ತಾರೆ ಅಂದರೆ ಬ್ಲೌಸ್ ಪೀಸ್ ಮೇಲೇ ಮಾರ್ಕಿಂಗ್ ಮಾಡಿ ಹ್ಯಾಂಡ್ ವರ್ಕ್ನ ಮಾಡಿಸ್ತಾ ಇರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಹ್ಯಾಂಡ್ ವರ್ಕ್ ಮಾಡೋರ್ಗೇ ಮೆಜರ್ಮೆಂಟ್ ನೀವೇ ಮಾರ್ಕ್ ಮಾಡ್ಕೊಂಡು ಹ್ಯಾಂಡ್ ವರ್ಕ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದು ಪ್ರಾಪರ್ ಅಲ್ಲ. ನಾವು ಪೇಪರ್ ಕಟಿಂಗ್ನ ಕರೆಕ್ಟಾಗಿ ಪೇಪರ್ ಕಟಿಂಗ್ ಮಾಡಿ ಕೊಟ್ಟಾಗ ಅವರು ಅದನ್ನು ಪೇಪರ್ ಕಟಿಂಗ್ ಪೀಸ್ ಮೇಲೆ ಇಟ್ಟು ಮಾರ್ಕ್ ಮಾಡಿ ಹ್ಯಾಂಡ್ ವರ್ಕ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ದೊಡ್ಡ ದೊಡ್ಡ ಬೂಟಿಕಲ್ಲೆಲ್ಲ ಇದೇ ರೀತಿಯೇ ಮಾಡೋದು. ಹ್ಯಾಂಡ್ ವರ್ಕ್ ಮಾಡಿಸ್ಬೇಕಾದ್ರೆ ಪೇಪರ್ ಕಟಿಂಗ್ನ ಮಾಡಿ ಕೊಡ್ತಾರೆ. ಅದರಿಂದ ತುಂಬ ಲಾಭ ಇದೆ. ಅದು ಏನು ಯಾವ ರೀತಿ ಅನ್ನೋದು ನಿಮಗೆ ಪೇಪರ್ ಕಟಿಂಗ್ ಮಾಡ್ತಾ ನಾನು ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಹೊರಗಡೆ ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ಕೊಟ್ಟಾಗ ನೀವು ಅವ್ರಿಗೆ ಆ ಮೆಜರ್ಮೆಂಟಿಗೆ ತಕ್ಕನಾಗೆ ಒಂದು ಪೇಪರ್ ಕಟಿಂಗ್ನ ಮಾಡಿಕೊಡಿ. ಅದರಿಂದ ನಿಮಗೆ ಹ್ಯಾಂಡ್ ವರ್ಕು ಪರ್ಫೆಕ್ಟ್ ಇರುತ್ತೆ. ಮಿಸ್ಟೇಕ್ ಯಾವುದೂ ಆಗೋದಿಲ್ಲ. ಯಾವ ರೀತಿ ಈ ಹ್ಯಾಂಡ್ ವರ್ಕ್ ಬ್ಲೌಸ್ಗೆ ಪೇಪರ್ ಕಟಿಂಗ್ ಮಾಡೋದು, ಮಾರ್ಕಿಂಗ್ ಮಾಡೋದು ಅಂದರೆ ಕೆಲವು ಮೆಜರ್ಮೆಂಟ್ಸ್ನ ಮಾರ್ಕ್ ಮಾಡಬೇಕಾಗುತ್ತೆ. ಜನರಲ್ಲಾಗಿ ಈಗ ಬ್ಲೌಸ್ನ ನೀವು ಯಾವ ರೀತಿ ಆದರೆ ಮಾರ್ಕ್ ಮಾಡಿ ಕಟ್ ಮಾಡ್ತೀರೋ ಅದೇ ರೀತಿ ಒಂದು 1/2 ಇಂಚು ಮಾರ್ಜಿನ್ಗೆ ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈಗ ನಾನು ಈ ಪೇಪರ್ ಕಟ್ಟಿಂಗಲ್ಲಿ ಕೆಲವು ಮಾರ್ಕಿಂಗ್ಸ್ ನಿಮಗೆ ಕಾಣಿಸ್ದೇ ಇರ್ಬೋದು, ಎಕ್ಸ್ಪ್ಲೇನ್ ಮಾಡ್ತೀನಲ್ವ, ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ಗೆ ನೀವು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿಂದ ನೀವು ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸು, ಇಲ್ಲ ಬಾಡಿ ಮೆಜರ್ಮೆಂಟ್ ಇದ್ದರೆ ಬಾಡಿ ಮೆಜರ್ಮೆಂಟು, ಬ್ಲೌಸ್ ಲೆಂತು ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ. ಓಕೆನಾ? ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇದು ನೋಡಿ ಬಿಗಿನರ್ಸ್ಗಲ್ಲ, ಆಲ್ರೆಡಿ ನಿಮಗೆ ಕಟಿಂಗ್ ಮಾಡೋದು ಗೊತ್ತಿದ್ದರೆ ಇದು ಅರ್ಥ ಆಗುತ್ತೆ. ಓಕೆನಾ? ಈಗ ನೀವು ಅಳತೆ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸ್ ಪ್ರಕಾರ ಈ ಸೈಡ್ ಲೆಂತ್ನ ಮಾರ್ಕ್ ಮಾಡಿಕೊಂಡು ಈ ಮಿಕ್ಕಿರೋ ಗ್ಯಾಪ್ ಎಷ್ಟಿರುತ್ತೋ ಅದನ್ನು ಶೋಲ್ಡರ್ಗೆ ತೊಗೊಳ್ಬೋದು. ಅದೇ ಬಾಡಿ ಮೆಜರ್ಮೆಂಟ್ ಆದರೆ ಫಾರ್ಮುಲಾ ಪ್ರಕಾರ ನೀವು ಈ ಶೋಲ್ಡರು ಮತ್ತು ಈ ಆರ್ಮಲ್ ಡೌನಿಂಗ್ ಎರಡನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಓಕೆನಾ? ಇದ್ರ ಜೊತೆಗೆ ಡೀಪು ಅಳತೆ ಬ್ಲೌಸಲ್ಲಿದ್ದರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು, ಇಲ್ಲ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಬಾಡಿ ಮೆಜರ್ಮೆಂಟು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ ಸೇರಿಸ್ಕೊಂಡು ಡೀಪ್ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನೆಕ್ ವಿಡ್ತು, ಈ ಶೋಲ್ಡರಲ್ಲಿ ಅರ್ಧಕ್ಕೆ ನೆಕ್ ವಿಡ್ತು. ಮತ್ತು ನೋಡಿ, ಈಗ ಈ ನೆಕ್ ವಿಡ್ತ್ ನಾವು ಇಲ್ಲಿ ಎಷ್ಟು ತೊಗೊಂಡಿರ್ತೀವೋ ಇಲ್ಲಿ ಅದಕ್ಕಿಂತ ಜಾಸ್ತಿ ತೊಗೊಳ್ಬೇಕು. ಮತ್ತು ಇನ್ನೊಂದು, ಈ ಹ್ಯಾಂಡ್ ವರ್ಕ್ ಮಾಡುವಾಗ ಈ ಪೇಪರ್ ಕಟಿಂಗ್ ಮಾಡ್ತೀವಲ್ವ, ಇದು ನಮ್ಗೆ ತುಂಬ ಇಂಪಾರ್ಟೆಂಟು. ಆ ಹ್ಯಾಂಡ್ ವರ್ಕಲ್ಲಿರುವಂಥ ಬ್ಯಾಕ್ ನೆಕ್ ಡಿಸೈನು ಯಾವ ಮಾಡಲಲ್ಲಿದೆ ನೋಡ್ಕೊಳ್ಳಿ. ಅದಕ್ಕೆ ನಾವು ಸ್ವಲ್ಪ ಬ್ರಾಡ್ ಜಾಸ್ತಿ ತೊಗೊಳ್ಬೇಕಾಗುತ್ತಾ, ಕಡಿಮೆ ತೊಗೊಳ್ಬೇಕಾಗುತ್ತಾ, ಅದರಲ್ಲಿ ಏನಾದರೂ ಶೇಪ್ ಇದೆಯಾ ಅದನ್ನು ನೋಡಿಕೊಂಡು ಈ ಬ್ರಾಡ್ನ ಡಿಸೈಡ್ ಮಾಡ್ಕೊಳ್ಳಿ. ಜನರಲ್ಲಾಗಿ ಈ ನೆಕ್ ವಿಡ್ತ್ ಎಷ್ಟಿರುತ್ತೋ ಅದಕ್ಕಿಂತ ನಾವು 1/2 ಇಂಚು, 3/4 ಇಂಚು, 1 ಇಂಚುವರೆಗೂ ಈ ಬ್ರಾಡನ್ನು ಜಾಸ್ತಿ ತೊಗೊಳ್ಬೋದು. ಆ ಡಿಸೈನ್ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಹ್ಯಾಂಡ್ ವರ್ಕಲ್ಲಿ ರೌಂಡ್ ನೆಕ್ಕೆ ಆಲ್ಮೋಸ್ಟ್ ಜಾಸ್ತಿ ಬರೋದು. ಅದು ಬಿಟ್ಟರೆ ನಮಗೆ ಈ ಪಿಕಾಕ್ ಡಿಸೈನಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಈ ಡಿಫ್ರೆಂಟ್ ಡಿಸೈನ್ಸ್ ಏನಾದರೂ ಬಂದರೆ ನೆಕ್ಕು ಕಟ್ ಮಾಡೋದಕ್ಕೆ ಹೋಗ್ಬಿಡಿ, ಅವ್ರು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾರೆ. ಇಲ್ಲಾಂದರೆ ನೀವು ಆ ಡಿಸೈನ್ ಏನಿದೆ ಆ ಡಿಸೈನ್ನ ನೋಡಿಕೊಂಡು ಬೇಕಾದರೆ ನೀವು ಈ ನೆಕ್ ಹತ್ರ ಮಾತ್ರ ನೀವು ಮಾರ್ಕ್ ಮಾಡಿ ಕಟ್ ಮಾಡ್ತೀರಿ ಅಂದರೆ ಕಟ್ ಮಾಡಿ, ಇಲ್ಲಾಂದರೆ ಕೈ ಬಿಡಿ. ಹ್ಯಾಂಡ್ ವರ್ಕ್ ಮಾಡ್ಕೊಳ್ಳೋರು ಕತ್ರಿ ಇರುತ್ತೆ ಅವ್ರ ಹತ್ರ, ಅವರು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾರೆ. ರೌಂಡ್ ನೆಕ್ ಇತ್ತು ಅಂದರೆ ನೀವು ಈ ಬ್ರಾಡು ಡೀಪ್ ಎರಡನ್ನೂ ನೀವು ಮಾರ್ಕ್ ಮಾಡಿಕೊಂಡು ಈ ರೌಂಡ್ ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನು ನಾವು ಕಟ್ ಮಾಡಿಕೊಂಡಾಗ ಈ ಮಿಕ್ಕಿರೋ ಸ್ಪೇಸ್ ಎಲ್ಲ ನಮ್ಗೆ ಸಿಗುತ್ತೆ. ಇದು ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ, ಈಗ ಜನರಲ್ಲಾಗಿ ಚೆಸ್ಟ್ ಮಾರ್ಕ್ ಮಾಡ್ಕೊಳ್ತೀವಿ, ವೇಸ್ಟ್ ಮಾರ್ಕ್ ಮಾಡ್ಕೊಳ್ತೀವಿ, ಎಕ್ಸ್ಟ್ರಾ 1 ಇಂಚ್ ತೊಗೊಳ್ತೀವಿ ಡಾಟ್ಗೋಸ್ಕರ. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳಕ್ಕೆ ಹೋಗಬೇಡಿ, ಇದು ರೆಡಿ ಇರುತ್ತೆ. ಓಕೆನಾ? ಎಕ್ಸ್ಟ್ರಾ ಮಾರ್ಜಿನೇನು ತೊಗೊಳಕ್ಕೆ ಹೋಗಬೇಡಿ. ಇನ್ನೂ ನಿಮಗೆ ಪರ್ಫೆಕ್ಟ್ ಬೇಕು ಅಂದರೆ ತೊಗೊಳ್ಬೋದು, ಇದು ನಿಮ್ಮ ಚಾಯ್ಸು. ಮತ್ತು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ. ಈಗ ನೋಡಿ, ಈ ರೀತಿ ಪೇಪರ್ ಕಟಿಂಗ್ ಮಾಡೋದ್ರಿಂದ ನಮಗೆ ಈ ಬ್ಯಾಕ್ ಡಾಟು ಇರುತ್ತೆ. ಈ ರೀತಿ ಪೇಪರ್ ಕಟಿಂಗ್ ಮಾಡೋದ್ರಿಂದ ಲಾಭ ಏನು ಅಂದರೆ, ಕೆಲವು ಹ್ಯಾಂಡ್ ವರ್ಕ್ ಏನಾಗುತ್ತೆ ಅಂದರೆ ಬ್ಲೌಸ್ ಫುಲ್ ಬ್ಯಾಕ್ ಸೈಡ್ ಫುಲ್ಲು ಇರುತ್ತೆ. ಓಕೆನಾ? ಡಿಸೈನ್ಸ್ ಇರುತ್ತೆ, ಬೇರೆ ಬೇರೆ ಡಿಸೈನ್ಸಲ್ಲಿ ಈ ಬ್ಯಾಕ್ ಪಾರ್ಟ್ ಏನಿದೆ ಇದಕ್ಕೆ ಫುಲ್ ಇರುತ್ತೆ. ಈ ರೀತಿ ನಾವು ಪಕ್ಕ ಮಾರ್ಕ್ ಮಾಡಿ ಕೊಟ್ಟಾಗ ಈ ಸೈಡು ಹೊಲಿಗೆ ಹಾಕ್ತೀವಲ್ವ, ಅದಕ್ಕೆ ತಕ್ಕನಾಗಿ ನೋಡಿಕೊಂಡು ಅವರು ಇಲ್ಲಿ ಸ್ವಲ್ಪ ಜಾಗ ಬಿಡ್ತಾರೆ. ಓಕೆನಾ? ಮತ್ತು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಆರ್ಮೋಲ್ ಶೇಪ್ ನಾವು ಕಟ್ ಮಾಡಿರೋದ್ರಿಂದ ಇಲ್ಲಿ ಏನು ವರ್ಕ್ ಮಾಡ್ತಾರೋ ಈ ವರ್ಕ್ ಅನ್ನೋದು ನಮಗೆ ಈ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು, ಒಂದು ಸ್ಟಿಂಚನ್ ಮಾರ್ಜಿನ್ ಅಷ್ಟು ಗ್ಯಾಪ್ ಬಿಟ್ಟು ಅವರು ಇನ್ನು ಮಿಕ್ಕಿರೋದಕ್ಕೆಲ್ಲ ವರ್ಕ್ ಮಾಡ್ಕೊಳ್ತಾರೆ. ಓಕೆನಾ? ನೆಕ್ ನಾವು ಆಲ್ರೆಡಿ ಕಟ್ ಮಾಡಿರೋದ್ರಿಂದ ಮತ್ತೆ ಕಟಿಂಗ್ ಮಾಡುವಾಗ ಈ ನೆಕ್ ವಿಡ್ತು, ಬ್ರಾಡು, ಡೀಪ್ ಇವನ್ನೆಲ್ಲ ಮತ್ತೆ ನಾವು ಅಡ್ಜಸ್ಟ್ಮೆಂಟಿಂಗ್ ಮಾಡೋದು ಇರೋದಿಲ್ಲ.
ವರ್ಕ್ ಬ್ಲೌಸು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಬ್ರಾಡು ಈ ನೆಕ್ ಉಡ್ತು ತುಂಬ ಇಟ್ಟಿರ್ತಾರೆ, ಅದನ್ನು ನಾವು ಮತ್ತೆ ಹೊಲಿಗೆ ಹಾಕ್ಕೊಂಡು ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡುವಾಗ. ಬಟ್ ನಾವು ಪೇಪರ್ ಕಟ್ಟಿಂಗ್ ಮಾಡಿದ್ದೀವಿ ಅಂದರೆ ರೆಡಿ ಇರುತ್ತೆ ಆಲ್ರೆಡಿ, ಫಸ್ಟೇ ಅವ್ರ ಮೆಜರ್ಮೆಂಟಿಗೆ ನಾವು ಮಾರ್ಕ್ ಮಾಡಿರೋದ್ರಿಂದ ಶೋಲ್ಡರು, ನೆಕ್ ಉಡ್ತು, ಆರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು, ಮತ್ತು ಡೀಪು, ಬ್ರಾಡು ಎಲ್ಲ ನಾವು ರೆಡಿ ಮಾರ್ಕ್ ಮಾಡಿರೋದ್ರಿಂದ ಕಟಿಂಗ್ ಮಾಡುವಾಗ ನಮಗೆ ಮತ್ತೆ ಆಲ್ಟ್ರೇಷನ್ ಮಾಡೋದಿರೋದಿಲ್ಲ, ಸ್ಟಿಚಿಂಗ್ ಮಾಡುವಾಗ ಅಡ್ಜಸ್ಟ್ಮೆಂಟಿಂಗ್ ಮಾಡೋದಿರೋದಿಲ್ಲ, ರೆಡಿ ಇರುತ್ತೆ, ನಾವು ಸ್ಟಿಚ್ ಮಾಡ್ಬೋದು. ಇಲ್ಲೆಲ್ಲ ಅವರು ಈ ಆರ್ಮಲ್ ಜಾಗದಲ್ಲಿ ಮತ್ತು ಈ ಸೈಡಲ್ಲೆಲ್ಲ ಹ್ಯಾಂಡ್ ವರ್ಕ್ ಮಾಡಿದಾಗ ಅದನ್ನೆಲ್ಲ ನಾವು ಒಡೆದು ಸ್ಟಿಚ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಹ್ಯಾಂಡ್ ವರ್ಕ್ ಪೂರ್ತಿ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ, ಕುಂದನ್ಸಿ ಈ ರೀತಿ ಮಣಿ ಇರುತ್ತಲ್ವ ಅವೆಲ್ಲ. ಅದೇ ನಾವು ಈ ರೀತಿ ಮಾರ್ಕ್ ಮಾಡಿ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ ಸ್ಪೇಸ್ ಕರೆಕ್ಟಾಗಿ ಒಂದು 1/4 ಇಂಚು ಸ್ಪೇಸ್ ಬಿಟ್ಟಿರ್ತಾರೆ, ಆ ಜಾಗದಲ್ಲಿ ನಾವು ಸ್ಟಿಂಚನ್ನು ಓಡಾಡುತ್ತಲ್ವ ಸ್ಟಿಚ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಓಕೆನಾ, ತುಂಬ 100% ಈ ರೀತಿ ಪೇಪರ್ ಕಟ್ಟಿಂಗ್ ಮಾಡೋದ್ರಿಂದ ಹ್ಯಾಂಡ್ ವರ್ಕು ಬ್ಲೌಸ್ ಅನ್ನೋದು ತುಂಬ ನೀಟಾಗಿರುತ್ತೆ. ಅವ್ರಿಗೆ ಹ್ಯಾಂಡ್ ವರ್ಕ್ ಮಾಡೋರಿಗೂ ಒಂದು ಐಡಿಯಾ ಬರುತ್ತೆ. ಓಕೆನಾ, ನಮಗೂ ಕಟಿಂಗ್ ಮಾಡೋದಕ್ಕೆ ಕನ್ಫ್ಯೂಷನ್ ಇರೋದಿಲ್ಲ. ಇದು ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಈ ರೀತಿ ಇಷ್ಟು ಮೆಜರ್ಮೆಂಟ್ಸ್ನ ನೀವು ತಗೊಂಡು ಕಟ್ ಮಾಡಿ. ಇದರಲ್ಲಿ ನೀವು ಮಾರ್ಜಿನ್ಸ್ನ ಸೇರಿಸಿರ್ತೀರ. ಓಕೆನಾ, ಅದನ್ನು ಹ್ಯಾಂಡ್ ವರ್ಕ್ ಮಾಡಬೇಕಾದ್ರೆ ಅವ್ರಿಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಮಾರ್ಜಿನ್ಸ್ ಎಲ್ಲ ಇದೆ, ನೀವು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡಿಕೊಂಡು ಹ್ಯಾಂಡ್ ವರ್ಕ್ ಮಾಡಿ ಅಂತ. ಅವ್ರೇನು ಮಾಡ್ತಾರೆ ಅಂದರೆ ಈ ರೀತಿ ನಾವು ಪೇಪರ್ ಕಟ್ಟಿಂಗ್ ಮಾಡಿ ಕೊಟ್ಟಾಗ ಇದನ್ನೇನು ಮಾಡ್ತಾರೆ, ಕ್ಲಾತ್ ಮೇಲೆ ಹಾಕ್ಕೊಳ್ತಾರೆ, ಮೇನ್ ಫ್ಯಾಬ್ರಿಕ್ ಮೇಲೆ. ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಎಲ್ಲಿ ಬೇಕೋ ಅಲ್ಲಿ ಅವರು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋದಕ್ಕೂ ಈ ಪೇಪರ್ ಕಟ್ಟಿಂಗ್ ಅನ್ನೋದು ತುಂಬ ಲಾಭ ಆಗುತ್ತೆ. ಈ ರೀತಿ ಅವರು ಪೇಪರ್ ಕಟ್ಟಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾರೆ. ಓಕೆನಾ, ಇದನ್ನೆಲ್ಲ ಕಂಪ್ಲೀಟಾಗಿ ಸೈಡು, ಹಾರ್ಮೋಲು, ನೆಕ್ಕು, ಡೀಪ್ ಎಲ್ಲ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಒಳಗಡೆನೇ ಅವರು ಕರೆಕ್ಟಾಗಿ ಹ್ಯಾಂಡ್ ವರ್ಕ್ ಮಾಡ್ತಾರೆ. ಇಲ್ಲ ಅಂದರೆ ಈ ರೀತಿ ಪೇಪರ್ ಕಟ್ಟಿಂಗ್ ಮಾಡಿಕೊಟ್ಟಿಲ್ಲ ಅಂದರೆ ಅಂದಾಜು ಮೇಲೆ ಅವರು ಈ ನೆಕ್ ವಿಡ್ತ್ ಜಾಸ್ತಿ ಇಡೋದು, ಬ್ರಾಡ್ ಜಾಸ್ತಿ ಇರೋದು, ಇಲ್ಲ ಕಡಿಮೆ ಇಡೋದು, ಇಲ್ಲ ಒಂದು ಮೆಜರ್ಮೆಂಟ್ ಒಂದು 6 ಇಂಚು 6.5 ಇಂಚು ಫಿಕ್ಸ್ ಇರುತ್ತೆ. ಇದು ಅಷ್ಟೇ ಒಂದು 5.5-6 ಇಂಚು ಫಿಕ್ಸ್ ಇರುತ್ತೆ. ಎಲ್ರಿಗೂ ಸೆಟ್ ಆಗಬೇಕಲ್ಲ, ಎಲ್ರಿಗೂ ಸೆಟ್ ಆಗೋದಿಲ್ಲ. 40-42 ಇಂಚ್ ಎಷ್ಟು ಮೆಜರ್ಮೆಂಟ್ ಇದ್ದರೆ 6 ಇಂಚ್ ಕಡಿಮೆ ಆಗುತ್ತೆ. ಓಕೆನಾ, ಮತ್ತು ಕೆಲವು ಡಿಸೈನ್ಸ್ಗೆ ನಾವು ಬ್ರಾಡ್ ಸ್ವಲ್ಪ ಜಾಸ್ತಿ ಇಟ್ಟರೆ ಅದು ಲುಕ್ ಬರೋದು ಹ್ಯಾಂಡ್ ವರ್ಕ್ ಅನ್ನೋದು. ಹಾರ್ಮೋಲಲ್ಲೆಲ್ಲ ನಮಗೆ ಪ್ರಾಬ್ಲಮ್ ಬರೋದಿಲ್ಲ, ಸ್ಟಿಚಿಂಗ್ ಮಾಡುವಾಗ ಸ್ಲೀವ್ ಅಟ್ಯಾಚ್ ಮಾಡುವಾಗ ಪರ್ಫೆಕ್ಟ್ ಇರುತ್ತೆ, ಆ ವರ್ಕ್ ಯಾವುದು ಹಾಳಾಗಿ ಹೋಗೋದಿಲ್ಲ. ಓಕೆನಾ, ಇದು ಈ ರೀತಿ ಅನುಕೂಲ ಆಗುತ್ತೆ. ಬ್ಯಾಕ್ ಸೈಡ್ ಪಾರ್ಟು ನಾವು ಇಷ್ಟು ಮೆಜರ್ಮೆಂಟ್ಸಿಂದ ಕಟ್ ಮಾಡಿ ಕೊಟ್ಟರೆ ಬೆಟರ್ ಇರುತ್ತೆ. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು. ಫ್ರಂಟ್ ಸೈಡ್ ಪಾರ್ಟ್ಗೂ ಅಷ್ಟು ಒಂದು ಪೇಪರ್ ತೊಗೊಳ್ಳಿ. ಫ್ರಂಟ್ ಸೈಡ್ ಪಾರ್ಟ್ ಏನು ಮಾಡ್ತೀರಂದರೆ ಸಿಂಗಲ್ ತೊಗೊಳ್ಳಿ, ಡಬಲ್ ಇಲ್ಲ. ವರ್ಕ್ ಮಾಡೋರು ಏನು ಮಾಡ್ತಾರೆ ಅಂದರೆ ಅದನ್ನೇ ಆಪೋಸಿಟಲ್ಲಿ ಹಾಕ್ಕೊಳ್ತಾರೆ. ಇನ್ನೊಂದು ಏನಾಗುತ್ತೆ ಅಂದರೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಒಂದು ಸೈಡ್ ಮಾತ್ರನೇ ವರ್ಕ್ ಮಾಡೋದು. ಓಕೆನಾ, 2 ಸೈಡ್ ಏನು ವರ್ಕ್ ಮಾಡೋದಿಲ್ಲ, ಒಂದು ಸೈಡ್ ಮಾತ್ರ ವರ್ಕ್ ಮಾಡ್ತಾರಲ್ವ, ಅದನ್ನು ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಯಾವ ಸೈಡ್ ಬೇಕೋ ಆ ಸೈಡ್ ಹಾಕ್ಕೊಂಡು ಒಂದು ಸೈಡ್ ವರ್ಕ್ ಮಾಡೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಸುಮ್ಮನೆ ರಫಾಗಿ ನೀವು ಒಂದು ಸರೌಂಡಿಂಗ್ ಮಾರ್ಕ್ನ ಮಾಡಿಕೊಡಿ. ಇದರಲ್ಲಿ ಏನು ಅಂದರೆ ಇಂಪಾರ್ಟೆಂಟು ನಮಗೆ ಶೋಲ್ಡರು, ಈ ಆರ್ಮೋಲ್ ರೌಂಡಿಂಗು, ಚೆಸ್ಟ್ ಪಾಯಿಂಟು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ನು. ನೆಕ್ಸ್ಟು ಫ್ರಂಟ್ ಡೀಪು, ಫ್ರಂಟ್ ಎಷ್ಟು ಇಂಚು ಡೀಪ್ ಇರುತ್ತೋ ಅಷ್ಟು ಇಂಚು ಡೀಪು ಮತ್ತು ಬ್ರಾಡು. ಓಕೆನಾ, ಇಷ್ಟು ಮಾರ್ಕ್ ಮಾಡಿಕೊಟ್ರು ಸಾಕು ನಮಗೆ. ಅವ್ರಿಗೇನು ಈ ವಿಡ್ತ್ ಸಿಗಬೇಕು, ಈ ನೆಕ್ಕು, ಈ ಬ್ರಾಡ್ ಸಿಗಬೇಕು. ಓಕೆನಾ, ಈ ಹಾರ್ಮೋಲ್ ಜಾಗ ಸಿಕ್ಕಿತ್ತು ಅಂದರೆ ಇಲ್ಲಿ ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ಸ್ಪೇಸಲ್ಲಿ ಇಷ್ಟು ಮಾತ್ರನೇ ಅವರು ವರ್ಕ್ ಮಾಡೋದು, ಈ ನೆಕ್ ಜಾಗದಲ್ಲಿ ಮಾತ್ರನೇ ವರ್ಕ್ ಮಾಡೋದು. ಇನ್ನು ಏನಾದರೂ ಇದ್ದರೆ ಈ ಸ್ಪೇಸಲ್ಲಿ ಸ್ವಲ್ಪ ವರ್ಕ್ ಮಾಡ್ಬೋದು ಅಷ್ಟೇ. ಇನ್ನು ಈ ಪಾರ್ಟಲ್ಲೇನು ವರ್ಕ್ ಮಾಡೋಲ್ಲ, ಹ್ಯಾಂಡ್ ವರ್ಕ್ ಏನು ಮಾಡೋದಿಲ್ಲ, ಕ್ರಾಸ್ ಬೆಲ್ಟು ಇದೆಲ್ಲ. ಓಕೆನಾ, ಹಾಗಾಗಿ ನಮಗೆ ಈ ಶೋಲ್ಡರು ಬ್ಯಾಕ್ ಸೈಡ್ ಪಾರ್ಟಿಂದ ಈ ಶೋಲ್ಡರು, ಹಾರ್ಮೋಲ್ ರೌಂಡಿಂಗು, ಫ್ರಂಟು, ನೆಕ್ಕು. ಓಕೆನಾ, ಯಾವ ಸ್ಕ್ವಯರು, ರೌಂಡು, ವಿ ನೆಕ್ ಯಾವ ನೆಕ್ ಇರುತ್ತೋ ಆ ನೆಕ್ನ ರೌಂಡ್ ನೆಕ್ ಮಾರ್ಕ್ ಮಾಡಿಕೊಂಡು ಡೀಪು ಮತ್ತು ಬ್ರಾಡ್ ನೋಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ನ ಇಷ್ಟು ಕಟ್ ಮಾಡಿ ಕೊಟ್ಟರು ಸಾಕು. ನೆಕ್ಕು ಪರ್ಫೆಕ್ಟಾಗಿ ಕಟ್ ಮಾಡಿ ಕೊಡಿ. ಶೋಲ್ಡರು ಮತ್ತು ಫ್ರಂಟ್ ಸೈಡ್ ಪಾರ್ಟಲ್ಲಿ ನೀವು ಹಾರ್ಮೋಲ್ ಶೇಪ್ನ ಫ್ರಂಟ್ ಶೇಪು ಫಸ್ಟೇ ಮಾರ್ಕ್ ಮಾಡಿ ಕಟ್ ಮಾಡಿ. ಫ್ರಂಟ್ ಹಾರ್ಮೋಲ್ ಶೇಪ್ ಫಸ್ಟೇ ಮಾರ್ಕ್ ಮಾಡಿ ಕಟ್ ಮಾಡಿ ಅವ್ರಿಗೆ ಹೇಳ್ಬೇಕು, ಹ್ಯಾಂಡ್ ವರ್ಕ್ ಮಾಡೋರಿಗೆ ಹಾರ್ಮೋಲ್ ಶೇಪು ಫ್ರಂಟ್ ಸೈಡ್ದು ಆಲ್ರೆಡಿ ರೆಡಿ ಕಟ್ ಮಾಡಿದ್ದೀವಿ ನಾವು, ಇದ್ರೊಳಗಡೆ ನೀವು ಹ್ಯಾಂಡ್ ವರ್ಕ್ ಮಾಡಿ ಕೊಡಬೇಕು ಅಂದರೆ ಪ್ರಾಪರ್ ಇರುತ್ತೆ. ಎಲ್ಲೂ ಹ್ಯಾಂಡ್ ವರ್ಕ್ ಅನ್ನೋದು ಹಾಳಾಗಿ ಹೋಗೋದಿಲ್ಲ. ನಾವು ಸ್ಟಿಚಿಂಗ್ ಮಾಡುವಾಗ ಕೆಲವೆಲ್ಲ ನಾವು ರಿಮೂವ್ ಮಾಡಬೇಕಾಗುತ್ತಲ್ವ, ಅಂಥದ್ದು ಇರೋದಿಲ್ಲ. ಈ ರೀತಿ ಒಂದು ರಫಾಗಿ ನೀವು
ಫ್ರಂಟ್ ಸೈಡ್ ಪಾರ್ಟ್ನ ಇಷ್ಟು ಪಾರ್ಟ್ ನಮಗೇನು ನೆಕ್ಕು, ಈ ಬ್ರಾಡು ಮತ್ತು ನೆಕ್ ಡೀಪು, ಶೋಲ್ಡರು, ಹಾರ್ಮೋಲ್, ರೌಂಡಿಂಗು, ಈ ಚೆಸ್ಟ್ ಪಾಯಿಂಟ್ವರೆಗೂ ಇಷ್ಟು ಮಾತ್ರ ನಮಗೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಕರೆಕ್ಟಾಗಿರಬೇಕು. ಇಲ್ಲಿ ವರ್ಕ್ ಮಾಡ್ತಾರಲ್ವ ಸಾಕಾಗುತ್ತೆ. ಓಕೆನಾ, ಇದು ಫ್ರಂಟ್ ಸೈಡ್ ಪಾರ್ಟು. ನೆಕ್ಸ್ಟು ಸ್ಲೀವ್ಸು. ಅದಕ್ಕೋಸ್ಕರ ಇನ್ನೊಂದು ಪೇಪರನ್ನು ತೊಗೊಳ್ಳಿ, ಸಿಂಗಲ್ ಪೇಪರು. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಫೋಲ್ಡಿಂಗ್ ನಮ್ಮ ಸೈಡ್ ಇರಬೇಕು. ಇದರಲ್ಲಿ ಅಷ್ಟೇ ನೋಡಿ, ಫಸ್ಟು ಒಂದು 1/2 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಳಿ, ಸ್ಲೀವ್ ಕಟ್ ಮಾಡೋ ರೀತಿನೇ. ಓಕೆನಾ, 1/2 ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೆಂತು ಹಾಫ್ ಸ್ಲೀವ್ಸ್ ಆಗಿರ್ಬೋದು, ಎಲ್ಬೋ ಸ್ಲೀವ್ಸ್ ಆಗಿರ್ಬೋದು, 3/4 ಆಗಿರ್ಬೋದು. ಓಕೆನಾ, ಜನ್ರಲಾಗಿ ಹಾಫ್ ಸ್ಲೀವ್ಸು, ಎಲ್ಬೋ ಸ್ಲೀವ್ಸ್ವರೆಗೆ ಮಾತ್ರ ಹ್ಯಾಂಡ್ ವರ್ಕ್ ಜಾಸ್ತಿ ಮಾಡಿಸ್ತಾರೆ. 3/4 ಸ್ಲೀವ್ಸ್ಗೆ ಯಾರೂ ವರ್ಕ್ ಮಾಡಿಸೋದಿಲ್ಲ, ಫುಲ್ ಸ್ಲೀವ್ಸ್ಗೂ ಯಾರೂ ವರ್ಕ್ ಮಾಡಿಸೋದಿಲ್ಲ, ತುಂಬ ರೇರು. ಓಕೆನಾ, ಹಾಫ್ ಸ್ಲೀವ್ಸ್ ಆಗಿರ್ಬೋದು, ಇಲ್ಲ ಎಲ್ಬೋ ಸ್ಲೀವ್ಸ್ ಆಗಿರ್ಬೋದು. ಮಾರ್ಜಿನ್ ಸೇರಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ಹಾರ್ಮೋಲ್ ಡೌನ್, ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಹಾರ್ಮೋಲ್ ಡೌನ್ನ ಮಾರ್ಕ್ ಮಾಡಿಕೊಂಡು, ಇದರಲ್ಲಿ ಈಗ ಸ್ಲೀವ್ ಲೂಸು ಮತ್ತು ಹಾರ್ಮೋಲ್ ರೌಂಡಿಂಗು, ಸ್ವಲ್ಪ ಎಕ್ಸ್ಟ್ರಾ ಮಾರ್ಜಿನ್. ಇದರಲ್ಲೂ ಅಷ್ಟೇ ಸ್ವಲ್ಪ ರಫ್ ಆಗಿ ಫ್ರಂಟ್ ಮತ್ತು ಬ್ಯಾಕು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡ್ರು ಆಯಿತು. ನೀವು ಫುಲ್ ಪರ್ಫೆಕ್ಟಾಗಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ತೀವಿ ಅಂದರೆ ಅದು ಗುಡ್. ನೀವು ಪರ್ಫೆಕ್ಟಾಗಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿ ಕೊಟ್ಟಿದ್ರೆ ಅಂದರೆ ಇನ್ನೂ ಬೆಟರ್ ಇರುತ್ತೆ. ಈ ರೀತಿ ಫ್ರಂಟ್ ಸೈಡ್ದು ಕಟ್ ಮಾಡಿಕೊಡಿ, ಏನು ತೊಂದರೆ ಇಲ್ಲ. ಈ ರೀತಿ ನಾಚ್ ಮಾಡ್ಕೊಂಡಿದ್ದೀರ ಅಂದರೆ ಪಕ್ಕ ಇರುತ್ತೆ. ಇದು ಅಷ್ಟೇ, ಸ್ಲೀವ್ಸ್ ಅವರು ಈ ರೀತಿ ಹಾಕ್ಕೊಂಡ ನಂತರ ಬ್ಯಾಕ್ ಸೈಡ್ ಆರ್ಮೋಲ್ ಶೇಪು, ಫ್ರಂಟ್ ಸೈಡ್ ಆರ್ಮೋಲ್ ಶೇಪು ಕಟ್ ಮಾಡಿರ್ತೀವಿ. ಈ ಚೆಸ್ಟ್ ಪಾಯಿಂಟ್ ಇರುತ್ತೆ. ಓಕೆನಾ, ಈ ಪೋರ್ಷನ್ ಏನಿದೆ ಈ ಪೋರ್ಷನ್ ಒಳಗಡೆನೇ ಅವರು ಇಲ್ಲೆಲ್ಲ ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ಅನುಕೂಲ ಇರುತ್ತೆ. ಇಲ್ಲಿ ಮಾರ್ಜಿನ್ ಇರುತ್ತೆ, ಮಾರ್ಜಿನ್ ಬಿಟ್ಟಿರ್ತಾರೆ, ಲೆಂತ್ ಕರೆಕ್ಟಾಗಿರುತ್ತೆ, ಅವ್ರಿಗೆ ಕಷ್ಟ ಅನಿಸೋದಿಲ್ಲ. ಈ ಹಾರ್ಮೋಲ್ ಶೇಪಲ್ಲೇ ಪ್ರಾಬ್ಲಮ್ ಬರೋದು. ಸ್ಲೀವ್ಸು ಜನ್ರಲಾಗಿ ಅವರು ಮಾರ್ಕ್ ಮಾಡ್ಕೊಳ್ತಾರೆ, ಲೆಂತು ಲೂಸು. ಮತ್ತು ಈ ಸೈಡು ಅವರು ಎಕ್ಸಾಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳೋದಿಲ್ಲ. ಓಕೆನಾ, ಸೈಡು ನಮಗೆ ಕಡಿಮೆ ಬರ್ಬೋದು, ಇಲ್ಲ ಜಾಸ್ತಿ ಬರ್ಬೋದು. ಅದೇ ನಾವು ಪೇಪರ್ ಕಟ್ಟಿಂಗ್ ಮಾಡಿ ಕೊಟ್ಟಿದ್ದೀವಿ ಅಂದರೆ ಈ ಮಾರ್ಕ್ ಇರುತ್ತೆ ಸೈಡ್ ಆ ಕಡೆ ಈ ಕಡೆ, ಇದ್ರ ಒಳಗಡೆ ವರ್ಕ್ ಮಾಡ್ತಾರೆ. ಮತ್ತು ಈ ಶೇಪ್ ಕರೆಕ್ಟಾಗಿ ಕಟ್ ಮಾಡಿರ್ತೀವಿ, ಇಲ್ಲಿ ಕರೆಕ್ಟಾಗಿ ನಮ್ಗೆ ಮಾರ್ಜಿನ್ ಸ್ವಲ್ಪ ಬಿಟ್ಕೊಂಡಾದರೂ ವರ್ಕ್ ಮಾಡ್ತಾರೆ. ಓಕೆನಾ, 100% ಹ್ಯಾಂಡ್ ವರ್ಕ್ ಬ್ಲೌಸ್ನಲ್ಲಿ ಹ್ಯಾಂಡ್ ವರ್ಕ್ ಕರೆಕ್ಟಾಗಿ ಬರಬೇಕು ಅಂದರೆ ಈ ರೀತಿ ಪೇಪರ್ ಕಟ್ಟಿಂಗ್ ಮಾಡಿಕೊಡ್ಬೇಕು. ಈ ರೀತಿ ಪೇಪರ್ ಕಟ್ಟಿಂಗ್ ಮಾಡಿಕೊಟ್ರೆ 100% ಪರ್ಫೆಕ್ಟ್ ಇರುತ್ತೆ ಹ್ಯಾಂಡ್ ವರ್ಕ್ ಅನ್ನೋದು. ಹ್ಯಾಂಡ್ ವರ್ಕ್ ಬ್ಲೌಸು ಅವ್ರು ಹ್ಯಾಂಡ್ ವರ್ಕ್ ಮಾಡೋರಿಗೂ ಅನುಕೂಲ ಆಗುತ್ತೆ. ಮತ್ತು ಆ ಬ್ಲೌಸು ನಮಗೇನು ಆಲ್ಟ್ರೇಷನ್ ಅನ್ನೋದು ಇರೋದಿಲ್ಲ, ಅಡ್ಜಸ್ಟ್ಮೆಂಟಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಪಕ್ಕ ಇರುತ್ತೆ. ಓಕೆನಾ, ಇಷ್ಟು ಈ ವಿಡಿಯೋದಲ್ಲಿ. ಹ್ಯಾಂಡ್ ವರ್ಕ್ ಬ್ಲೌಸು ನೀವು ಮುಂದೆ ಯಾವಾಗೇ ಮಾಡಲಿ, ಈ ವಿಡಿಯೋ ನೋಡಿದ್ರಲ್ವ, ಇದರ ನಂತರ ಈ ರೀತಿ ಒಂದು ಪೇಪರ್ ಕಟ್ಟಿಂಗ್ನ ಮಾಡಿ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ಪೇಪರ್ ಕಟ್ಟಿಂಗ್ನ ಮಾಡಿ ಕೊಡಬೇಕು ಅನ್ನೋದು ಅಭ್ಯಾಸ ಮಾಡಿಕೊಂಡು ಈ ರೀತಿ ಮಾಡಿ ಪಕ್ಕ ಇರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.